ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗ್ 3rd ಸೆಮಿಸ್ಟರ್ BCom ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ ಒಂದು 4-5 ಪ್ರಾಬ್ಲಮ್ ಮಾಡಿಕೊಟ್ಟಿದ್ದೆ. ಅದು 5 ಮಾರ್ಕ್ಸು ಮತ್ತು 15 ಮಾರ್ಕ್ಸಿಗೆ ಬರುತ್ತೆ. SCPನವ್ರಿಗೆ ಕ್ಲೀನಾಗಿ ನೀಟಾಗಿ ನೋಡ್ಕೊಳ್ಳಿ. ಅದೇ ಥರ ಬರುತ್ತೆ ಪ್ರಾಬ್ಲಮ್ಮು. ಈಗ ನಿಮಗೆ ಎರಡನೇ ಚಾಪ್ಟ್ರಿಂದ ಮಾಡ್ತಾಯಿಲ್ಲ, 3ನೇ ಚಾಪ್ಟ್ರಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಇದೆ. ಅದರಲ್ಲಿ ಒಂದು 5 ಮಾರ್ಕ್ಸಿಗೆ ಬರೋ ಕ್ವಶನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬನ್ನಿ. ಇವಾಗ ಇದು ಗುಡ್ ವಿಲ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲಲ್ಲಿ ಬರುತ್ತೆ ಪ್ರಾಬ್ಲಮ್. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ತುಮಕೂರು ಕಂಪನಿ ಡಿಸೈಡೆಡ್ ಟು ಪರ್ಚೇಸ್ ಎ ಬಿಸ್ನೆಸ್. ಇಟ್ಸ್ ಪ್ರಾಫಿಟ್ ಫಾರ್ 4 years ವರ್ ಆ್ಯಸ್ ಫಾಲೋಸ್. ಅಂದರೆ ತುಮಕೂರು ಕಂಪನಿ ಡಿಸೈಡ್ ಮಾಡಿದೆಯಂತೆ ಒಂದು ಬಿಸ್ನೆಸ್ನ ಪರ್ಚೇಸ್ ಮಾಡ್ಬೇಕಂತಾನೆ. ಅದರ ಪ್ರಾಫಿಟ್ಸು 4 yearsದು ಕೊಟ್ಟಿದ್ದಾರೆ. 2018 5 lakh, 2019 8 lakh, 2020 1,75,000, 2021 6,50,000. ದಿಸ್ ಪ್ರಾಫಿಟ್ 4 ವರ್ಷದ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ. ಈ ಪ್ರಾಫಿಟ್ಸಲ್ಲಿ ದಿಸ್ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಇದು ಒಂದು ಅಡ್ಜಸ್ಟ್ಮೆಂಟು. ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ರೆಕರಿಂಗ್ ಆಗ್ತಿರ್ತಕ್ಕಂಥ ಎಕ್ಸ್ಪೆನ್ಸ್ಗಳು ಇವೆಲ್ಲ. ಅದನ್ನು ಯಾವತ್ತೇ ಆಗಲಿ ಇನ್ಕ್ಲೂಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬಾರ್ದಾಯಿತು. ಇವರು ಲೆಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಬಂತು ಅಂದರೆ ಪ್ರಾಬ್ಲಮಲ್ಲಿ ಅದನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು. ₹10,000 per annum ಅಂದರೆ ವರ್ಷದ್ದು ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಒಂದು ಮ್ಯಾನೇಜ್ಮೆಂಟಿಗೆ ಆಗ್ತಿರ್ತಕ್ಕಂಥ ಕಾಸ್ಟ್ಗಳ್ನ ಯಾವತ್ತೇ ಆಗಲಿ ಪ್ರಾಫಿಟ್ನಲ್ಲಿ ಆ್ಯಡ್ ಮಾಡಬಾರ್ದು. ಇವರು ಆ್ಯಡ್ ಮಾಡಿದ್ದಾರೆ ಅಂತೆ. ಅದಕ್ಕೋಸ್ಕರ ನಾವು ಇವಾಗ ಮೈನಸ್ ಮಾಡೋಣ. ಫೈಂಡ್ ಔಟ್ ದ ಅಮೌಂಟ್ ಆಫ್ ಗುಡ್ ವಿಲ್ if it is valued on the basis of 4 years of the purchase of average net profit for the last 4 years ಅಂತ ಹೇಳಿದ್ದಾರೆ. ಇವಾಗ ಸೊಲ್ಯೂಷನಿಗೆ ಬರೋಣ. ನಾವು ಮುಂಚೆ ಫಾರ್ಮೆಟ್ ಆಗೋದಕ್ಕಿಂತ ಮುಂಚೆ ಬುಕ್ಸ್ ಆಫ್ ತುಮಕೂರು ಕಂಪನಿ ಲಿಮಿಟೆಡ್ ಯಾವ್ದು ಕಂಪ್ನಿ ಕೊಟ್ಟಿರ್ತಾರೆ ಅದು ತುಮಕೂರು ಅಂತಲೇ, ಅಲ್ಲಿ ಬೆಂಗಳೂರು ಅಂತ ಮೆನ್ಷನ್ ಮಾಡಿದರೆ ಬೆಂಗಳೂರು ಅಂತ ಮೆನ್ಷನ್ ಮಾಡಿ, ಮೈಸೂರು ಅಂತ ಕೊಟ್ಟಿದ್ರೆ ಮೈಸೂರು ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟು ಅವ್ರು ಏನು ಕೇಳಿರೋದು ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಸು. ಈ ಥರ ಪ್ರಾಬ್ಲಮ್ ಬಂದಾಗ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರೋದು ನಾವು ಸ್ಟೇಟ್ಮೆಂಟ್ ಆಫ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಸ್. ಈಗ ಇದಕ್ಕೆ ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ಸು, ನಂಬರ್ ಆಫ್ ಇಯರ್ಸಲ್ಲಿ 4 years ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2018, 2019, 2020 ಆ್ಯಂಡ್ 2021 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಅವರು 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 5 lakh, 8 lakh, 1,75,000 ಆ್ಯಂಡ್ ದೆನ್ 6,50,000. ಇದರಲ್ಲಿ ಈ ಪ್ರಾಫಿಟ್ಸಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆಯಂತೆ. ಇನ್ಕ್ಲೂಡ್ ಆಗಿರೋದ್ರಿಂದ ಅದನ್ನು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಯಾವತ್ತೇ ಆಗಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬಾರ್ದು ಯಾವುದೇ ಪ್ರಾಫಿಟಲ್ಲಿ. ಅದಕ್ಕೋಸ್ಕರ ಅವರು ಪ್ರಾಫಿಟಲ್ಲಿ ಲೆಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಎಷ್ಟೋ ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಎಲ್ಲ ವರ್ಷಕ್ಕೂ 10,000 ಆಗುತ್ತೆ. 10,000 ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 10,000. ಇದರಲ್ಲಿ ಇದನ್ನು ಡಿಡಕ್ಟ್ ಮಾಡಿದಾಗ ಇದು ಆ್ಯಡ್ ಮಾಡ್ಕೊಂಡಾಗ 5,10,000, 8,10,000 ಆ್ಯಂಡ್ ದೆನ್ 1,85,000 ಆ್ಯಂಡ್ 6,60,000 ಆಗುತ್ತೆ. ಇವಾಗ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ, ಅಡ್ಜಸ್ಟ್ಮೆಂಟು ಆ್ಯಂಡ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಯಾವತ್ತೇ ಆಗಲಿ ಆ ಪ್ರಾಫಿಟ್ನಲ್ಲಿ ಇನ್ಕ್ಲೂಡ್ ಮಾಡಬಾರ್ದಾಯಿತು. ಅವರು ಇನ್ಕ್ಲೂಡ್ ಮಾಡಿದಾರಂತೆ. ಇನ್ಕ್ಲೂಡ್ ಮಾಡಿರೋದ್ರಿಂದ ನಾವು ಇವಾಗ ಮೈನಸ್ ಮಾಡಬೇಕಾಗುತ್ತೆ. ಇಲ್ಲೇನಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಎಕ್ಸ್ಪೆನ್ಸಸ್ಗಳ್ನೆಲ್ಲ ಆ್ಯಡ್ ಮಾಡಬೇಕು. ಅದೇ ಥರ ಇನ್ಕಮ್ಸ್ನೆಲ್ಲ ಲೆಸ್ ಮಾಡ್ತಾ ಹೋಗಬೇಕು. ಅದೇ ಇಲ್ಲಿ ಲೆಸ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 12,000 ಕೊಟ್ಟಿದ್ದಾರೆ. ಹಾಕೊತಿದ್ದೀನಿ 12,000 ಹಾಕೊಂಡಿದ್ದೀನಿ. 12,000. ಯಾಕೆಂದರೆ ಎಲ್ಲ ಕಾಲಮ್ಗೆ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅವ್ರು ಹೇಳಿದ್ದಾರೆ ಇಲ್ಲಿ ಪರ್ ಆ್ಯನಮ್ ಅಂತ ಅವ್ರು ಹೇಳಿದ್ದಾರೆ. ಎಲ್ಲ ವರ್ಷಕ್ಕೂ ಹಾಕಬೇಕು ನಾವಿಲ್ಲಿ 12,000 ಬ್ಯಾಲೆನ್ಸ್ ಬರುತ್ತೆ. ಈಗ ಇದರಲ್ಲಿ ಈ ಬ್ಯಾಲೆನ್ಸಲ್ಲಿ ಈ ಮ್ಯಾನೇಜ್ಮೆಂಟ್ ಕಾಸ್ಟ್ ಲೆಸ್ ಮಾಡಿಕೊಂಡು ಡಿಡಕ್ಟ್ ಮಾಡಿದಾಗ ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸ್ನ ನಾವೇನಂತ ಕರಿತೀವಿ ಅಂದರೆ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಸ್. 4,98,000, 7,98,000, 1,73,000, 6,48,000. ಈಗ ಅವ್ರು ಕೇಳಿರೋದೇನು, ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ಮಾಡಿ ಅಂತ ಹೇಳಿದ್ದಾರೆ. 4 years ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ಮಾಡಿ ಅಂತ ಹೇಳಿರೋದ್ರಿಂದ ಇವಾಗ ಈ ಪ್ರಾಫಿಟ್ಸು ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ ಅಥವಾ ಫ್ಲಕ್ಚುಯೇಷನ್ ಆಗ್ತಾಯಿದ್ರೆ ಸಿಂಪಲ್ ಆವ್ರೇಜ್ ಯೂಸ್ ಮಾಡಬೇಕು. ಅದೇ ಜಾಸ್ತಿ ಆಗ್ತಾಯಿದ್ರೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿದ್ದರೆ ವೇಟೆಡ್ ಆವ್ರೇಜು ಅಥವಾ ಡಿಕ್ರೀಸಿಂಗ್ ಟ್ರೆಂಡಲ್ಲಿರಬೇಕು.
ಇದು ಏನಾಗ್ತಾಯಿದೆ ಅಂದರೆ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಇದ್ದರೆ ನಾವು ವೇಟೆಡ್ ಆವ್ರೇಜ್ ಪ್ರಾಫಿಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಅದೇ ಡಿಕ್ರೀಸ್ ಅದೇ ಫ್ಲಕ್ಚುಯೇಷನ್ ಆಗ್ತಾಯಿದೆ ಅಂದರೆ ಆವಾಗ ಸಿಂಪಲ್ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ನ ಯೂಸ್ ಮಾಡಬೇಕು. ಇವಾಗ ನೋಡಿ ಇಲ್ಲಿ 4,98,000, 7,98,000, ಇಲ್ಲಾಲೆ 1,73,000 ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಆಗ್ತಾಯಿತ್ತು. ಈಗ ಇಲ್ಲಿ ಕಡಿಮೆ ಆಗ್ತಾಯಿದೆ, ಇಲ್ಲಿ ಮತ್ತೆ ಜಾಸ್ತಿ ಆಗಿದೆ. ಅಂದರೆ ಈಗ ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ ಪ್ರಾಫಿಟ್ಸಲ್ಲಿ. ಅದಕ್ಕೋಸ್ಕರ ಸಿಂಪಲ್ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ನ ಯೂಸ್ ಮಾಡಬೇಕಿಲ್ಲಿ. ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಏನಪ್ಪ ಅಂದರೆ ಟೋಟಲ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸು. ಟೋಟಲ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ ಇದಿಷ್ಟು ಆ್ಯಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಮತ್ತು ನಂಬರ್ ಆಫ್ ಇಯರ್ಸು 4 ಇಯರ್ಸ್ ಕೊಟ್ಟಿದ್ದಾರೆ. 4 ಇಯರ್ಸು ಮುಂಚೆನೇ ಹೇಳಿದ್ದೀನಿ ನಾನು, 2018, 19, 20 ಆ್ಯಂಡ್ 21 ಕೊಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ಇಷ್ಟು ಆ್ಯಡ್ ಮಾಡಿದಾಗ 2,11,000 ಅಲ್ಲ 21,17,000 ಬರ್ತಾಯಿದೆ. ಅದನ್ನು 4ಇಂದ ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ ಅಂದರೆ ಸಿಂಪಲ್ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ಟು 5,29,250 ಸಿಗುತ್ತೆ. ಇದು ಸಿಂಪಲ್ ಅವರೇಜ್ ಪ್ರಾಫಿಟ್ ಮೆಥಡಲ್ಲಿ. ಅದೇ ವೇಟೆಡ್ ಅವರೇಜಲ್ಲಿ ಇನ್ನೊಂದು ಥರ ಬರುತ್ತೆ. ಅದನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ತಿಳಿಸ್ಕೊಡ್ತೀನಿ. ಈಗ ಅವ್ರು ಏನು ಕೇಳಿದ್ರು, ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಫೈಂಡ್ ಔಟ್ ದ ಅಮೌಂಟ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಇಂಟು ಸಿಂಪಲ್ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್. ಅಂದರೆ ನಂಬರ್ ಆಫ್ ಇಯರ್ಸ್ ಇಲ್ಲಿ 4 ಇಯರ್ಸು ನಾನು ಆಗಲೇ ಹೇಳಿದೆ. ಈಗ ಸಿಂಪಲ್ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ ನಾವು ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬಂತು ಅಂದರೆ 5,29,250 ಬಂದಿದೆ. ಅದನ್ನು 4ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವ್ಯಾಲ್ಯೂ ಆಫ್ ಗುಡ್ವಿಲ್ ಸಿಗುತ್ತೆ ನಮಗೆ 21,17,000 ರೂಪಾಯಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಸಿಗುತ್ತೆ. ಈ ಬಿಸ್ನೆಸ್ನ ಗುಡ್ವಿಲ್ ಬಂದು 21,17,000 ಬಂದಿದೆ. ಇಷ್ಟೇ ಪ್ರಾಬ್ಲಮ್ಮು. ಇಲ್ಲಿ ಏನು ಗೊತ್ತಾ, ನೀವು ಮೇಯ್ನು ನೋಡ್ಕೋಬೇಕಾಗಿರೋದು ಅಡ್ಜಸ್ಟ್ಮೆಂಟ್ಗಳು ಬಂದಾಗ ಯಾವ ಥರ ತೊಗೋಬೇಕು ಅಂತ ನೀವು ತಿಳ್ಕೊಬೇಕು. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಏನಾದರೂ ಬಂತು ಅಂದರೆ ಅದನ್ನು ಆ್ಯಡ್ ಮಾಡಿ. ಅದೇ ಥರ ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂತ ಬಂದರೆ ಅದನ್ನು ಲೆಸ್ ಮಾಡಿ. ಇಷ್ಟೇ ಈ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.